ಶಹಾಬಾದ ಗಣಿಸಿರಿ ನಾಡಿನಲ್ಲಿ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು. ನಗರದ ಶ್ರೀ ಶರಣಬಸವೇಶ್ವರ ಜ್ಞಾನ ವಿಕಾಸ ಪೀಠ ಗಂಗಮ್ಮ ಶಾಲೆಯ ಆವರಣದಲ್ಲಿ ನಡೆದ ಸಮ್ಮೇಳನದಲ್ಲಿ ಕನ್ನಡ ಡಿಂಡಿಮ ಮೊಳಗಿತ್ತು. ತಹಶೀಲ್ದಾರ್ ಜಗದೀಶ್ ಚೌರ್ ಹಾಗೂ ನಗರಸಭೆ ಅಧ್ಯಕ್ಷರಾದ ಚಂಪಾಪಬಾಯಿ ರಾಜು ಮೇಸ್ತ್ರಿ ಅವರಿಂದ ಬೆಳಗ್ಗೆ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಬಸವೇಶ್ವರ ವೃತ್ತದಿಂದ ಶ್ರೀ ಶರಣಬಸವೇಶ್ವರ ಜ್ಞಾನ ವಿಕಾಸ ಪೀಠದವರೆಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಎಚ್.ಬಿ. ತೀರ್ಥೇಯವರನ್ನ ಮೆರವಣಿಗೆಯ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಸೇರಿದಂತೆ ಜಾನಪದ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳ ಮೆರುಗು ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ತಂದಿತ್ತು. ಇನ್ನು ತಾಲೂಕಿನಲ್ಲಿ ನಡೆದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ವಿರೋಧ ಪಕ್ಷದ ನಾಯಕರಾದ ಶಿವಾನಂದ ಪಾಟೀಲ್ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಜಾತಿ ಭೇದ ಹಾಗೂ ಪಕ್ಷಾತೀತವಾಗಿ ಎಲ್ಲರೂ ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಉಳಿಸಿ ಬೆಳೆಸುವಂತಹ ಕೆಲಸ ಮಾಡಬೇಕು. ಕನ್ನಡ ಭಾಷೆ ಬೆಳೆಸಿದರೆ ಮಾತ್ರ ಮುಂದೆ ಕನ್ನಡಿಗರಿಗೆ ಭವಿಷ್ಯವಿದೆ ಎಂದರು. ಇವತ್ತಿನ ಶಹಾಬಾದಿನ ಪ್ರಥಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ಪ್ರತಿಯೊಬ್ಬರು ಸೇರಿ ಹಗಲಿರುಳು ದುಡಿದು ಈ ಒಂದು ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಹಣೆಯವರು ಇಂಗಿನ ಶೆಟ್ಟಿಯವರು ಇರ್ಬೋದು, ಮರಪ್ಪ ಹಳ್ಳಿಯವರು ಇರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಸೇರೋದ್ರ ಮುಖಾಂತರ ಏನು ಶಹಾಬಾದಿನ ಇತಿಹಾಸ ಇತ್ತು, ನಾವು ಸುಮಾರು ವರ್ಷಗಳ ಹಿಂದೆ ಶಹಾಬಾದ್ ಒಂದು ಕಲ್ಲುಗಣಿಯಿಂದ ಶ್ರೇಷ್ಠವಾಗಿತ್ತು. ಅದಾದ ಮೇಲೆ ಶಹಾಬಾದ್ನಲ್ಲಿ ದೊಡ್ಡ ದೊಡ್ಡ ಬೃಹತ್ ಕಾರ್ಖಾನೆಗಳು ಬರುವುದರ ಮುಖಾಂತರ ಶಹಾಬಾದನ್ನು ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಆಯಿತು. ಅದಾದ ಮೇಲೆ ಇವತ್ತು ಶಹಾಬಾದ್ ತಾಲೂಕು ಆದಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಏನು ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಮೀರಿಸುವಂಥ ಈ ಒಂದು ಸಮ್ಮೇಳನ ಆಗಿದೆ. ಈ ಸಮ್ಮೇಳನ ಆಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಜಿಲ್ಲಾಡಳಿತ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಶಾಸಕರಾಗಿರ್ತಕ್ಕಂಥ ಮತ್ತಿಮೂಡವರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ಎಲ್ಲ ಪಕ್ಷದ ಮುಖಂಡರು. ಇನ್ನು ಸಮ್ಮೇಳನ ಅಧ್ಯಕ್ಷರು ಮಾತನಾಡಿ, ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಜರುಗಿದ್ದು, ಈ ಸಮ್ಮೇಳನದ ಮುಖ್ಯ ಉದ್ದೇಶ ಮಕ್ಕಳಲ್ಲಿ, ಯುವಕರಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದ್ದು, ಹಳ್ಳಿಗಳಲ್ಲಿಯೂ ಸಹ ಸಮ್ಮೇಳನ ನಡೆಸುವ ಮೂಲಕ ಕನ್ನಡದ ಬಗ್ಗೆ ಪ್ರೀತಿ ಮೂಡಿಸಬೇಕು ಎಂದರು. ಶಹಾಬಾದ್ ತಾಲೂಕಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತಿದೆ. ಈ ಸಮ್ಮೇಳನದ ಮುಖ್ಯ ಉದ್ದೇಶ ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದು, ಯುವಕರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ಕನ್ನಡದ ಅಭಿವೃದ್ಧಿಗೋಸ್ಕರ, ಶಹಾಬಾದ್ ಅಭಿವೃದ್ಧಿಗೋಸ್ಕರ ಈ ಸಮ್ಮೇಳನವು ವೈಚಾರಿಕ ನಿಲುವಿನಲ್ಲಿ ವಿಚಾರಗಳನ್ನು ಹಂಚಿಕೊಳ್ತಾ ಇದೆ, ಗೋಷ್ಠಿಗಳನ್ನು ಏರ್ಪಡಿಸಿದೆ ಮತ್ತು ಸಾಧನೆ ಮಾಡ್ತಕ್ಕಂಥ ಕನ್ನಡಿಗರಿಗೆ ಈ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ನೀಡಿ ಗೌರವಿಸಿದೆ ಮತ್ತು ಅಂಥ ಒಂದು ಪ್ರೇರಣೆಯಾಗಿ ಕೆಲಸ ಮಾಡ್ತಾ ಇದೆ. ಸಮ್ಮೇಳನದ ಉಪನ್ಯಾಸಗೋಷ್ಠಿಯನ್ನ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅಪ್ಪುಗೆರೆ ಸೋಮಶೇಖರ್ ಅವರು ನಡೆಸಿಕೊಟ್ಟರು. ಸಮ್ಮೇಳನದ ಸರ್ವ ಅಧ್ಯಕ್ಷರಾದ ಎಚ್.ಡಿ. ತೀರ್ಥ ಅವರು ಅವರ ಬದುಕು ಬರಹ ಬಗ್ಗೆ ಮಲ್ಲಿನಾಥ್ ಪಾಟೀಲ್ ಪರಿಚಯ ಮಾತುಗಳನ್ನು ಆಡಿದ್ರು. ಇನ್ನು ಕವಿಗೋಷ್ಠಿಯಲ್ಲಿ ಹಲವಾರು ಕವಿಗಳು ಕವಿತೆಗಳನ್ನು ಪ್ರಸ್ತುತಪಡಿಸಿದ್ರು. ಸಿದ್ದಲಿಂಗ ಬಾಳಿ, ನಟರಾಜ ಲಾಡೆ, ಹನುಮಂತರಾಯಪ್ಪ ಇಂಗಿನಶೆಟ್ಟಿ, ನಾಗಣ್ಣ ರಾಂಪುರೆ ಸ್ವಾಗತಿಸಿದ್ರು. ಇನ್ನು ವಾಸುದೇವ ಚೌಹಾಣ್ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಗೌರವ ಸನ್ಮಾನ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಶಹಾಬಾದ್ ಹೊಸ ತಾಲೂಕು ಆದ ನಂತರ ಪ್ರಥಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರಥಮ ಸಮ್ಮೇಳನ ಆಚರಿಸ್ತಾ ಇದ್ದೇವೆ. ಈ ಸಮ್ಮೇಳನ ಭಾಳ ಯಶಸ್ವಿಯಾಗಲಿಕ್ಕೆ ಕಾರಣಭೂತವಾದಂಥ ನಮ್ಮ ಶಹಾಬಾದಿನ ಎಲ್ಲ ಕನ್ನಡ ಅಭಿಮಾನಿಗಳು, ವ್ಯಾಪಾರಸ್ಥರು, ರೈತರು
ಮತ್ತು ಎಲ್ಲ ಅಧಿಕಾರಿಗಳು ಎಲ್ಲರೂ ಈ ಸಹಕಾರದಿಂದ ಈ ಕಾರ್ಯಕ್ರಮದಿಂದ ಭಾಳ ಯಶಸ್ವಿಯಾಗಿ ಜರುಗಿದಲ್ಲಿ ಧನ್ಯವಾದಗಳು. ಶಾಬಾದ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಈ ನೆಲದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಪರಿಕಲ್ಪನೆಯಲ್ಲಿ ಜಾತ್ಯತೀತವಾಗಿ ಧರ್ಮತೀತವಾಗಿ ಮತ್ತು ಯಾವುದೇ ರಾಜಕೀಯ ರಹಿತವಾಗಿ ಎಲ್ಲರೂ ಒಗ್ಗೂಡಿ ಒಂದುಗೂಡಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಅದ್ಧೂರಿಯಾಗಿರ್ತಕ್ಕಂಥ ಈ ಕನ್ನಡದ ಒಂದು ರಥವನ್ನ ಬಹಳ ಸಮರ್ಪಕವಾಗಿ ಶಾಬಾದ್ ತಾಲೂಕಿನಲ್ಲಿ ಎಲ್ಲ ಜನರು ಎಳೆದಿದ್ದಾರೆ. ಇದು ಬಹಳ ದೊಡ್ಡ ಖುಷಿ ಕೊಡ್ತಕ್ಕಂಥ ಸಂಗತಿ. ಯಾಕಂದ್ರೆ ಈ ಮೂಲಕ ನಮಗೆ ಒಂದು ಮಾತು ಗೊತ್ತಾಗ್ತದೆ, ಕನ್ನಡ ಯಾವ ನಮ್ಮ ಮನಸ್ಸಿನೊಳಗಿಟ್ಟಿರ್ತಕ್ಕಂಥ ಕನ್ನಡಾಭಿಮಾನವನ್ನ ಇವತ್ತು ಇಮ್ಮಡಿಗೊಂಡಿದೆ. ಮಕ್ಕಳು ಮತ್ತು ಶಿಕ್ಷಕರು, ಮಹಿಳೆಯರು, ತಾಯಂದಿರು, ಯುವಕರು ಎಲ್ಲರೂ ಪಾಲ್ಗೊಳ್ಳೋದ್ರ ಮೂಲಕ ಈ ಕನ್ನಡವನ್ನ ಮತ್ತೆ 12ನೇ ಶತಮಾನದ ಬಸವಾದಿ ಶರಣರ ವಚನ ಆಶಯಕ್ಕೆ ತಕ್ಕಂತೆ ಯಾವ ರೀತಿ ನಾಡನ್ನ ಕಟ್ಟಬೇಕೆನ್ನುವ ದೊಡ್ಡ ಕನಸನ್ನು ಇಟ್ಟುಕೊಂಡಿದಾರಲ್ಲ, ಆ ಕನಸು ನಿಜವಾದ ರೀತಿಯೊಳಗೆ ಶಾಬಾದ್ ಪಟ್ಟಣದೊಳಗೆ ನಾವು ಕಂಡಿದ್ದೀವಿ ಅನ್ನೋ ಮಾತನ್ನ ಹೇಳಿಕ್ಕೆ ಇಚ್ಛಪಡ್ತೇನೆ. ಕಾರ್ಯಕ್ರಮವನ್ನ ಕಸಪ ಪದಾಧಿಕಾರಿಗಳು, ಸಭಾದಿನ ಗಣ್ಯರು, ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು, ಸರ್ಕಾರಿ ನೌಕರರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಸಮ್ಮೇಳನವನ್ನ ಯಶಸ್ವಿಗೊಳಿಸಿದ್ರು. ಸುಮಾರು 1 ತಿಂಗಳಿಂದ ತಯಾರಿ ನಡೆದು ತಾವು ಕೇಳದಂಗೆ ಇಡೀ ಜಿಲ್ಲೆಯಲ್ಲಿ ಅಲ್ಲ ರಾಜ್ಯದಲ್ಲಿ ನಮಗೆ ಭಾಳ ತೃಪ್ತಿ ಅದ. ಯಾಕಂತಂದ್ರೆ ಎಲ್ಲ ಸ್ಕೂಲ್ ಮಕ್ಕಳು, ಪ್ರತಿಯೊಬ್ಬ ರೈತನ ಹಿಡಿದು, ಒಬ್ಬ ಕೂಲಿ ಮಾಡೋ ಹಿಡಿದು, ಅಧಿಕಾರಿಗಳು ಹಿಡಿದು, ವೈದ್ಯರು ಹಿಡಿದು ಎಲ್ಲರೂ ಸೇರಿ ಮನೆ ಹಬ್ಬ ರೀತಿಯಲ್ಲಿ ನಾವು ಇವತ್ತು ಶಾಬಾದ್ನ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿರೋದ್ರಿಂದ ಭಾಳ ಅದ್ಭುತವಾಗಿ, ಭಾಳ ಏನು ನಾವು ಜಾತ್ರೆ ಮಾಡ್ತೀವಿ, ಊರು ಜಾತ್ರೆಗಳು ಮಾಡ್ತೀವಿ, ಅದಕ್ಕಿಂತ ಮೀರಾಗಿ ಈ ಕಾರ್ಯಕ್ರಮ ನಡೆದಿರೋದ್ರಿಂದ ನಮ್ಗೆ ಇಡೀ ಶಾಬಾದ್ ಜನತೆಗೆ ಭಾಳ ಸಂತೋಷ ಆಗ್ಯದ. ಬಟ್ಟು ಇದು ಪರಿಣಾಮ ಕೂಡ ಬೇರೆ ಅದ. ಕನ್ನಡದ ಪರಿಣಾಮ ಎಲ್ಲ ಮಕ್ಕಳ ಮೇಲೆ ಇವತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳು, ಕನ್ನಡ ಮೀಡಿಯಂ ಮಕ್ಕಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಅದು ಬೇರೆ ಇಂಗ್ಲೀಷ್ ಮೀಡಿಯಂ ಕಲಿತಕ್ಕಂಥ ಮಕ್ಕಳಿಗೆ ಕೂಡ ನಾವು ಕನ್ನಡ ಕಲಿಬೇಕು, ಈ ಸಾಹಿತ್ಯ ಪರಿಷತ್ ಅಂದ್ರೆ ಹಿಂಗದ, ಕನ್ನಡ ಅಂದ್ರೆ ಹಿಂಗದ ಅಂತಕ್ಕಂಥದ್ದು ಒಂದು ಪ್ರಭಾವ ಆಗ್ಯದ ಅಂತಕ್ಕಂಥದ್ದು ನಮಗೆ ಅನ್ಸ್ಲಾಗತ್ತದ. ಇದು ತಮ್ಮ ಮಾಧ್ಯಮದ ಮುಖಾಂತರ ಬೇರೆ ಬೇರೆ ಕ್ಷೇತ್ರದಾಗಿರ್ತಕ್ಕಂಥವ್ರಿಗೆ ಕೂಡ ಕನ್ನಡವನ್ನ ಎತ್ತಿಡಿತಕ್ಕಂಥ ಕೆಲಸ ಕರ್ನಾಟಕದಲ್ಲಿ ಆಗಬೇಕು. ವಿಶೇಷವಾಗಿ ನಾವು ಇವತ್ತಿನ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ್ದೀವಿ. ಶಾಬಾದ್ ತಾಲೂಕಿನ ಸಣ್ಣ ಸಣ್ಣ ಕವಿಗಳ ಉದ್ದೇಶಿಸಿ ಇದೊಂದು ಸ್ಮರಣ ಸಂಚಿಕೆ ಬಿಡುಗಡೆಯಾಗಿದೆ. ಎಲ್ಲ ಕವಿಗಳಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮುಂಬರುವ ದಿನಗಳಲ್ಲಿ ಕನ್ನಡ ಉಳಿಸೋಣ, ಬೆಳೆಸೋಣ, ಸ್ವಾರ್ಥಕ್ಕಾಗಿ ಬೇಡ, ಶಾಬಾದ್ ಅಭಿವೃದ್ಧಿಗಾಗಿ, ಶಾಬಾದಿನ ಒಕ್ಕಟ್ಟಿಗಾಗಿ ಎಲ್ಲರೂ ಕಲಿತು ದುಡಿತೀವಿ ಅಂತೇಳಿ ಈ ಸಮಯದಲ್ಲಿ ವಿಶ್ವಾಸವನ್ನು ಕೊಡುತ್ತಾ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಿ ಕನ್ನಡವನ್ನು ಉಳಿಸ್ತೀವಿ ಅಂತೇಳಿ ಈ ಮಾತಿಗೆ ವಿರಾಮ ಕೊಡ್ತೀವಿ. ಈ ರೀತಿ ಕನ್ನಡ ಕಾರ್ಯಕ್ರಮಗಳು ಶಾಬಾದ್ ತಾಲೂಕಿನ ಮೇಲಿನ ಮೇಲೆ ನಡೆಯೋದ್ರಿಂದ ಶಾಬಾದ್ನಲ್ಲಿ ಕನ್ನಡದ ಬಗ್ಗೆ ಅಭಿಮಾನ, ಶಾಬಾದ್ ಮಕ್ಕಳಲ್ಲಿ ಕನ್ನಡ ಬಗ್ಗೆ ಆಸಕ್ತಿ, ಕನ್ನಡ ಕಲಿಕೆಯ ಬಗ್ಗೆ ಆಸಕ್ತಿ ಮೂಡಲು ಸಹಕಾರಿಯಾಗುತ್ತದೆ ಅಂತ ಈ ಸಮ್ಮೇಳನದ ವಿಶೇಷತೆ ಆಗಿದೆ ಅಂತ ಹೇಳಿ ನಾನು ಹೇಳಲು ಇಷ್ಟಪಡ್ತೇನೆ. ರಾಜು ಕೋಬಾಳ, ದಶರಥ ಕೋಟನೂರು ಸಂಗಡಿಗರಿಂದ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು. ಇನ್ನು ಕಾರ್ಯಕ್ರಮದಲ್ಲಿ ಕಸಪ ಜಿಲ್ಲಾ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್, ಶಹಾಬಾದ್ ಕಸಪ ಅಧ್ಯಕ್ಷ ಶರಣಬಸಪ್ಪ ಕೋಬಾಳ, ಮರಿಯಪ್ಪ ಹಳ್ಳಿ, ಡಾಕ್ಟರ್ ಎಂಎಂ ರಶೀದ್, ಡಿವೈಎಸ್ಪಿ ಶಂಕರಗೌಡ ಪಾಟೀಲ್, ಡಾಕ್ಟರ್ ಕೆ ಗುರುಲಿಂಗಪ್ಪ, ಮಲ್ಲಿನಾಥ ರಾವುರ, ಶಶಿಧರ್ ಬಿರಾದಾರ್, ವಿಜಯಲಕ್ಷ್ಮಿ ಹೇರೂರು, ಸೈಯದ್ ಯನುಷ್ ಅಲಿ, ಡಾಕ್ಟರ್ ವೀರಣ್ಣ, ಶಿವಪುತ್ರ ಕರ್ಣಿಕ, ಭೀಮಾಶಂಕರ್ ಖೇಣಿ, ಕನ್ನಡ ಅನ್ವೀರ ಇಂಗಿನಶೆಟ್ಟಿ, ವಿಜಯಕುಮಾರ ಮುಟುತಿ, ರಂಜನಾ ಗೋಳೇದ್, ಮೃತ್ಯುಂಜಯ ಹಿರೇಮಠ, ಗುಂಡಮ್ಮ ಮಡಿವಾಳ, ನಗರಸಭೆ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.